ಟೈಮ್ 1 o'clock ಆಗಿದೆ. 4 and 10 hour ಬಂದಿದೆ. ಅಲ್ಲೊಂದು 900 ಬಂದಿದೆ. ಲೋ ಅದು ಜಿ ಟಿ ಆನಲ್ಲೇ ಐತೆ ತಾನೆ. ಎಮ್ಮ ಮೇ ಬಿ ಅದಕ್ಕೆ ಯಾರೋ ಹೋದ್ನಲ್ಲ ಮಚ್ಚ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಮಾಮೂನ್ ಹೋಗಿ ನೋಡ್ಬೇಕಿತ್ತು. ನನ್ನ ಗಾಡಿ ಮೇಲೆ ಲವ್ ಆಗ್ತಾ ಇದೆ ನನಗೆ. ಅಯ್ಯೋ ಎಸ್ಕೇಪ್ ಆಗೋಯ್ತು ಗೈಸ್. ಗಾಬರಿ ಆಗ್ಬಿಟ್ಟಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಅದು ಇನ್ಪುಟ್ ನೋಡೇ ಇಲ್ಲ. ಹೇಳೋದಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸ್ಮಾಲ್ ಏರ್ಪೋರ್ಟ್ ರೈಡಿಗೆ ಬರೋಣ ಅಂತ ಬಂದಿದ್ದು. ಸೊ ಟೈಮ್ 1 o'clock ಆಗಿದೆ. ಕಾರ್ಸ್ಗಳು ಬೇಜಾನ್ ಬಂದಿದೆ ಇವತ್ತು. ಬೈಕ್ಸಲ್ಲಿ ಫ್ಯಾಕ್ಟ್ರಿ RS V47 V4 and 10 hour ಬಂದಿದೆ. ಅಲ್ಲೊಂದು 900 ಬಂದಿದೆ. ಅದು ಬಿಟ್ಟರೆ ಮಿಸಸ್ ಮಾತ್ರ ಕ್ರೇಜಿ ಆಗಿದೆ. ಯಾವುದು ಇದೇ ಗಾಡಿ ಜಯನಗರ. ಅಲ್ಲೋ ಅದು ಜಿ ಟಿ ಆನಲ್ಲೇ ಐತೆ ತಾನೆ. ಅದು ಜಿ ಟಿ ಆನಲ್ಲೇ ಐತೆ ತಾನೆ. ಹಾಂ ಗೈಸ್, VRS ಒಂದು ನೋಡಿ, ಕ್ರೇಜಿ ಆಗಿದೆ ಮಾತ್ರ. ಲೋಡ VRS ಕ್ರೇಜಿ ಗಾಡಿ ಮಾತ್ರ. ಸಿಗೋದೇ ಇಲ್ಲ, ಹುಡುಗರು ಸಿಗಲ್ಲ ಅದು. ನಾವು ಜಾಸ್ತಿ ಸೂಪರ್ ಬೈಕ್ಸ್ ಬರುತ್ತೆ ಅಂದರೆ ಸೂಪರ್ ಬೈಕ್ಸೇ ಬಂದಿಲ್ಲ ಮಚ್ಚ. ಅವತ್ತು ಬಂದಾಗೆ ಜಾಸ್ತಿ ಬಂದಿದ್ವಲ್ವಾ. ಇವತ್ತೇನು ಕಣ್ಗೆ ಕಾಣಿಸ್ತಿಲ್ಲ. ಒಂದು 4 ಬಂದೈತೆ ಅಷ್ಟೇ. ಅವತ್ತು ಬಂದ ಗೈಸ್ ಸ್ಟೇರ್ಸ್ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡಿದೆ. ಮೈನ್ ಬೈಕ್ಸ್ 2 ಹೇಳೋದ್ನಲ್ಲ. ಎಮ್ಮ ಮೇ ಬಿ ಅದಕ್ಕೆ ಇರಬೇಕು. M1000RR. ಕರೆಕ್ಟ್. ಇದು M1000RR, ಇದು S1000RR. ಕ್ರೇಜಿ ಬಂದಿದೆ ಇವೆರಡು. ಅವತ್ತು ಒಂದೇ ಥರ ಐತೆ ನೋಡೋದು. ನಂಬರ್ ಪ್ಲೇಟ್ಸ್ ಲಿಮಿಟೆಡ್ ಎಡಿಷನ್. ಇದು 21st anniversary GT. ಅದು ಫುಲ್ ಅವ್ರ ನಂಬರ್ ಪ್ಲೇಟ್ಸ್ ಎಲ್ಲ ಒಂದೇ ಥರ ಹಾಕ್ಸೋರು ಮಚ್ಚ. ಸೇಮ್ ಯಾವುದೇ HSRP ಅಲ್ಲ, ಬಟ್ ಕ್ರೇಜಿಯಾಗಿ ಹಾಕ್ಸಿದ್ದಾರೆ. ಕ್ರೇಜಿ ಹಾಕಿದ್ದಾರೆ ಮಾತ್ರ. M1000RR ಒಂದಿತ್ತು. ಸಾರಿ, ಇದ್ಯಾವುದು ಇದು? ದಿಸ್ ಒನ್. ವಾಟ್ ಇಸ್ ದಿಸ್ ಬೈಕ್? ನಾಟ್ ಶೋರ್ ವಿಚ್ ಬೈಕ್ ಅದು. ER6 ಅನ್ನ. ಹೌದಾ, ಅದೇ ಇಂಜಿನ್. ಅದೇ ಇಂಜಿನ್ ಗೈಸ್. ಈಗ ಹುಡುಕ್ತಾರೆ ನಾವು. ಈಗ ಒಂದು 10R ಬಂತು. 10R 6R ಏನು ಗೊತ್ತೇ ಆಗಲ್ಲ ಮಚ್ಚ. ಈಗ 6R 10R 6R ಇದಿರ್ಬೇಕು. ಮೋಸ್ಟ್ಲಿ 6R. 6R. ನಾನೀಗಲೇ ಹೋಯ್ತು. ಅಲ್ಲೊಂದು 6R ಬಂದಿದೆ. ಆ್ಯಂಡ್ ಫ್ಯಾಕ್ಟ್ರಿ ಆಲ್ಸೋ ವೆಂಟ್. ಅಲ್ಲಿ ಯಾರೋ ಹೋದ್ನಲ್ಲ ಮಚ್ಚ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಮಾಮೂನ್ ಹೋಗಿ ನೋಡ್ಬೇಕಿತ್ತು ಮಚ್ಚ. ಗಾಡಿ ಇಲ್ಲೈತೆ, ಅವ್ನು ತಿಕ್ಕ ಆ ಕಡೆಗೆ ಹೋಗ್ಬಿಟ್ಟೈತೆ. ಹೆಂಗ್ ಹೋದ ಗೊತ್ತಾ, ಕ್ರೇಜಿ ಆಗೋದ ಮಾತ್ರ ಒಬ್ಬ. ಅವಾಗಲೇ R15 ಇಲ್ಲಿ ನೋಡಿ ಇವಾಗ ಬಂದಿದ್ದು. ಅದು ನಾನು ಅವಾಗಲೇ ಅಬ್ಸರ್ವ್ ಮಾಡಲಿಲ್ಲ. ಅದು ನೋಡಿ ಅರ್ಜೆಂಟೀನಾ, ಅದು ಮೆಸ್ಸಿ ವ್ರ್ಯಾಪ್ ಮಾಡಿಸಿರೋದು ಕಾರು. ಫುಲ್ ಮೆಸ್ಸಿ ಸ್ಟೈಲಲ್ಲಿ ವ್ರ್ಯಾಪ್ ಮಾಡಿಸಿದಾರೆ. ಕಾರು ಒಂಥರ ಪೀಸ್ ಆಗಿರುತ್ತೆ ಈ ಥರ ಬರೋದಕ್ಕೆ. ಬಟ್ ಇಲ್ಲಿಂದ ಈಗ ಪಾಸ್ ಆಗಬೇಕು ಪೊಲೀಸವ್ರು ಬರೋಕ್ಕಿಂತ ಮುಂಚೆ. ದಿಸ್ ಈಸ್ ಶಾಟ್ಗನ್ 650 ಐ ಗೆಸ್, ಇಫ್ ಐ ಆಮ್ ನಾಟ್ ರಾಂಗ್. ಯಾವ್ದು ಬಾಬರ್ರಾ? ಶಾರ್ಟ್ ಗನ್ ಇಲ್ಲಿದ್ದಿದೆ ತಾನೇ, ಅದೇ ಶಾರ್ಟ್ ಗನ್. ಶಾರ್ಟ್ ಗನ್ ಗೈಸ್, ಕರೆಕ್ಟ್ ಟೈಮ್. ಎಕ್ಸಾಮ್ ಫೋನ್ ಮಾಡಿದೆ ನಾನು. ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ಆಚೆಗೆ. ನಾನು ಕೇಳಿದೆ ಮಚ್ಚ ಹೆಂಗ್ ಬರ್ದು ಅಂತ. ಮಚ್ಚ ಬರ್ದೆ ಮಚ್ಚ, 3rd ಎಕ್ಸ್ಪೆರಿಮೆಂಟೇ ಬಂದ್ಬಿಡ್ತು ಅಂತ. ನಾನು ಹೆಂಗ್ ಬರ್ದು ಅಂದೆ. ಇಲ್ಲ ಮಚ್ಚ ಬರ್ಲಿಲ್ಲ, 1.5 hour ಮಾಡಿದೆ, ಕೊನೆಗೆ ಹೆಂಗೋ ಮಾಡಿದೆ, ಬರ್ದಿದ್ದೆಲ್ಲ ಬರ್ದ್ಬಿಟ್ಟೆ, ಬಸವಾಯ್ತಾ ಬರ್ದ ಅಂದ. ಈಗ ಬಂದ್ರು ಟೀಚರು, ನೀನ್ ಔಟ್ಪುಟ್ ಬಂದಿದೆ ಸರಿ, ಔಟ್ಪುಟ್ ಬಂದ್ರು ಟೀಚರ್ ಬಂದ್ ನೋಡ್ಲಿಲ್ಲ. ಅದು ಯಾರು ಬಾಬು ಇರೋದು, ಬಂದ್ ನೋಡ್ಲಿಲ್ಲ. ನೀನ್ ಏನ್ ಮಾಡ್ತೀಯ? ಬಾಬುನೇ ಈಸ್ಕೊಂಡು ಔಟ್ಪುಟ್ ಡನ್ ಅಂತ ಹಾಕೈತಲ್ಲ ಬಿಡು, ಇನ್ಯಾಕೋ ತಲೆ ಕೆಡ್ಸ್ಕೊಳ್ತೀಯ ಅಂತ ಅಂದಿದ್ದಾರೆ. ನೀನ್ ಏನ್ ಮಾತಾಡ್ತೀಯ? ಖುಷಿ ಆಗ್ತೀಯ ಏನು? ಅಪ್ಪ ಸದ್ಯ ಏನೋ ಆಯ್ತು ಅಂತ. ಕುಮಾರ್ ಮಚ್ಚ ಇದಾರೆ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೇಳ್ದು ಮಚ್ಚ. 1.5 hour ಮಾಡಿದೀನಿ ಮಚ್ಚ. ಅವ್ರು ನೋಡೋದ್ ಬೇಡ. ನಾನು ಹೇಳ್ತಾ ಇದೀನಿ ಸರ್ ಆಗಿಲ್ಲ ಸರ್. ಇಲ್ಲ ಫೈಲ್ ಸೈನ್ ಹಾಕಿದಾರಲ್ಲ. ಏನ್ ಬೇಜಾರ್ ಅಂದ್ರೆ ಪಾಪ ನನ್ನ ಕಷ್ಟಪಟ್ಟು ಮಾಡಿದೀನಿ. ಇದೇ ದುಃಖ ನೋಡು. ಗಾಬರಿ ಆಗ್ಬಿಟ್ಟಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಅದು ಇನ್ಪುಟ್ ನೋಡೇ ಇಲ್ಲ. ನಮ್ಗೆ ತಗೊಳ್ಳೋದಂತೆ ಕುಮಾರು. ತಗೊಳ್ಳಿ ಸರ್, ಒಳ್ಳೆ ಮರ್ಯಾದೆ ಕೊಡ್ತಾನೆ, ನೋಡ್ತಾರೆ ಸರ್.
ನೋಡಿರಿ ಕುಮಾರ್ ಸರ್ ನೋಡಿ ಸರ್ ನಿಮ್ ಚಂದನ್ ಕುಮಾರ್ ಸರ್ ಅಂತ. ಓಕೆ ಗೈಸ್, ಹೋಗ್ರಿ ಬಾಯ್ಸ್ ಬೈಕ್ ಅಲ್ಲಿ ಎಲ್ಲ ಲೈನ್ ಅಪ್ ಮಾಡಿದೀವಿ. ಹಾ ಏನೋ ಅಂದ್ರೆ ನಮ್ಮ ವಾಯ್ಸ್ ನಿಮ್ ತುಂಬಾ ಬೇಕಾದವ್ರು ನೋಡ್ತಾರೆ. ನನ್ನ ಗಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ನೀಟಾಗಿ ಕುತ್ಕೊಂಡು ವಾಶ್ ಮಾಡ್ಕೊಂಡು ತೊಗೊಂಬಂದೆ ಗಾಡಿನ. ಈಗ ಇಲ್ಲಿಂದ DDLCಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 2 ಹತ್ರ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಹೋಗ್ತಾ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ, ಮೈಲೇಜು ಊಸ್ಟ್ ಆಗುತ್ತೆ. ಬಟ್ ನಥಿಂಗ್ ವಿ ಕ್ಯಾನ್ ಡೂ, ಇಟ್ಸ್ ಫೈನ್, ವಿ ಕ್ಯಾನ್ ಮ್ಯಾನೇಜ್ ಅಂಡ್ ಗೋ. ಈಗ ಬಂದಿವೆ DDLC ಕಡೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4:10 ಆಗಿದೆ. ಅಪ್ಪ ಇವಾಗಲೇ ಅಂದ್ಕೊಳ್ಳಿ ಒಳ್ಳೆ ಮೈಲೇಜ್ಗೋಸ್ಕರ ಓಡಿಸಿದ್ದು ಗಾಡಿನ. ಒಂದು 80 ಮೇಲೆ ಯಾರೂ ಹೋಗಿಲ್ಲ, ಕ್ಲೀನಾಗಿ ಓಡಿಸ್ಕೊಂಡು ಬಂದಿದ್ದೀವಿ 80 ಹತ್ತತ್ರನೇ. ಈಗ ಒಳ್ಳೆ ಸನ್ಸೆಟ್ಟು ಆಯಿತು, ಸನ್ಸೆಟ್ ಅಂತ ಇದ್ದೀನಿ. ಓಕೆ ಗೈಸ್, ಫ್ಲ್ಯಾಶ್ ಆನ್ ಮಾಡೋದೇ ಹೆವಿ ಇದಾಗ್ತಾ ಇದೆ, ಅದಕ್ಕೆ ಫ್ಲ್ಯಾಶ್ ಆಫ್ ಮಾಡಿಬಿಟ್ಟೆ. ಇದೊಂದು ಪಿಟ್ ಸ್ಟಾಪ್ ತೊಗೊಳ್ಳೋಣ ಅಂತ ಪಿಟ್ ಸ್ಟಾಪ್ ಹಾಕಿದ್ದೀವಿ. ಎಲ್ಲೂ ಇಲ್ಲ ಗೈಸ್, ಒಂದು ಕಾಫಿ ಇಲ್ಲ, ಒಂದು ಟೀನು ಏನೂ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಒಂದು ಪಿಟ್ ಸ್ಟಾಪ್ ಹಾಕೊಂಡು ಹೋಗೋಣ ಅಂತ ಯಾವುದು ಖುಷಿ ಟೀ ಸ್ಟಾಲಲ್ಲಿ ಸ್ಟಾಪ್ ಮಾಡಿದ್ದೀವಿ. ಅಯ್ಯೋ ಎಸ್ಕೇಪ್ ಆಗೋಯ್ತು ಗೈಸ್, ಬೆಕ್ಕು ಅಲ್ಲಿ ನೋಡಿ, ಅಲ್ಲಿ ಹೋಯ್ತೈತೆ ತಿರ್ಗಾ ಆ ಕಡೆಯಿಂದ ಈ ಕಡೆಗೆ. ನಾಯಿ ಹೆಂಗೆ ಗೊತ್ತಾ, ಬೆಕ್ಕಿಗೆ ನ್ಯಾಜಿಯೋ ವೈಲ್ಡ್ ಆಗಿರೋದು, ಬಟ್ ಕಾಣಿಸ್ಲಿಲ್ಲ ನಮಗೆ. ಬಂದಿದ್ದೀವಿ, ಫುಲ್ಲು ಕತ್ಲೆ ಇದೆ, ಪಿಚ್ ಡಾರ್ಕು. ಮೋಡ ಹೆಂಗಿದೆ ಗೊತ್ತಾ ಅಪ್ಪ. ಇನ್ನೊಂದು ಲೈಟ್ ಸೆಟಪ್ ಹಾಕ್ಕೊಂಡು ಇನ್ನೊಂದು ಲೈಟ್ ಸೆಟಪಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ಸಖತ್ ಪಿಚ್ ಡಾರ್ಕ್ ಇದೆ. ಇವ್ರು ನೋಡಿ ಪೊದೆಗಾಯ್ಸ್, ಯಾವುದೋ ಪೊದೆಗೆ ಹೋಗಿ ಬಂದವ್ರು ಇವರು. ಇವರೆಲ್ಲ ಎಜುಕೇಟೆಡ್ ಸ್ಟೂಡೆಂಟ್ಸ್, ಇವರು ಸೊ ಕಾಲ್ಡ್ ಎಜುಕೇಟೆಡ್ ಸ್ಟೂಡೆಂಟ್ಸ್. ಕಣ್ಗೆ ಹಾಕ್ತಾರೆ ಅಷ್ಟೇ, ನಾವು ಉಯ್ಯೋ ಕಡೆ ಹೋಗ್ತೀವಿ. ಓಕೆ ಗೈಸ್, ಗಾಡಿಯಲ್ಲಿ ಕೆಳಗೆ ಹಾಕ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಗಾಡಿನ. ಅಲ್ಲಿಂದ ಕೆಳಗೆ ಹಾಕ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾಯಿದ್ದೀವಿ ಮೇಲಕ್ಕೆ. ಯಪ್ಪ ಹೆಲ್ಮೆಟ್ ನಾನು ಒಬ್ಬನೇ ಹಾಕ್ಕೊಂಡಿದ್ದೀನಿ, ಎಷ್ಟು ಹಿಮ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಹಿಮ ಇದೆ, ಅದಕ್ಕೆ ನಾನು ಒಬ್ಬನೇ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಅವ್ರ ಕಾಣಿಸ್ತಿದ್ಯಾ ಹಿಮ ನೋಡಿ, ಹವಾ ಸುಸ್ತಾಗ್ಬಿಡ್ತು. ಹೇಳೋದಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಓ ಮೈ ಗಾಡ್, ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಕ್ರೇಜಿ. ಅಯ್ಯಪ್ಪ ಇನ್ನೂ ಎಷ್ಟಪ್ಪ ಹತ್ತಬೇಕು, ಹತ್ತಿ ಸಾಕಾಗೋಯ್ತು. ಅವನು ಎಗರ್ಕೊಂಡ. ನೀವೇನೇನೋ ಮಾಡಿ ನಮಗೆಲ್ಲ ಕಂಟೆಂಟ್ ಕೊಡ್ರಿ ಅಷ್ಟೇ. ಅವನು ಎಗರ್ದ. ವೆರಿ ಗುಡ್ ಎಗರ್ರಿ ಅಂದ ಎಗರ್ದ ಅಷ್ಟೇ. ಓಕೆ ಗೈಸ್, ಸೊ ಇಲ್ಲಿಂದ ಆಯಿತು. ಸನ್ಸೆಟ್ ತೋರಿಸೋಣ ಅಂದರೆ ಅವಾಗಿಂದ ಸನ್ಸೆಟ್ ಅಂತ ಇದ್ದೀನಿ. ಸನ್ರೈಸ್ ತೋರಿಸೋಣ ಅಂದರೆ ಅಲ್ಲಿ ಬೈಕ್ಸ್ ನಿಂತಿದೆ. ಹೋದಾಗ ಹೇಳಿದ್ನಲ್ಲ ಏನೂ ಕಾಣಿಸಿರಲಿಲ್ಲ. ಇವಾಗ ಆಯಿತು, 2 ಮೈಕು ಡೆಡ್ ಆಗಿಬಿಟ್ಟಿದೆ. ಈಗ ನೋಡಿ ವಾಪಸ್ ವೈರ್ಡ್ಗೆ ಹಾಕ್ಕೊಂಡು ವೈರ್ಡಿಂದ ತೆಗಿತಾ ಇದ್ದೀನಿ. ನೋಡಿ ಸೂರ್ಯ ಬಂದ್ಬಿಟ್ಟಿದ್ದಾನೆ, ಬಟ್ ನಮಗೆ ಕಾಣಿಸಿಲ್ಲ, ಯಾಕಂದರೆ ಸಖತ್ ಮಿಸ್ಟು, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಮಿಸ್ಟ್ ಇತ್ತು. ಈಗಲೂ ಅಷ್ಟೇ ಹೆಂಗೆ ಮಿಸ್ಟ್ ಬರ್ತಾಯಿದೆ ಗೊತ್ತು. ವಾಟ್ನ ಸೂಪರಾಗೇ ಇತ್ತು ಅಂದ್ಕೊಳ್ಳಿ, ಜಾಗ ಬಂದಿರೋದು. ಕ್ರೇಜಿಯಾಗಿ ನಿದ್ದೆ ಬರುತ್ತೆ. ಹಬ್ಬ, ಯಾವ AGV ಹೆಲ್ಮೆಟ್, ಬಾಡಿಗೆ ಗಾಡಿಗಳು AGV ಹೆಲ್ಮೆಟಲ್ಲೆಲ್ಲ ಬಂದಿದ್ದಾರೆ. ಇವರು ಕಾರಲ್ಲೆಲ್ಲ ಬಂದಿದ್ದಾರೆ. ಸಿ our bikes standing over there. Now we are going and heading back home. ಅಲ್ಲೋಗಿ ನಾಷ್ಟ ಏನೇನು ತಿಂತೀವಿ, ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ.
ಮುಂದಕ್ಕೆ ಏನಾರ ಇಂಟ್ರೆಸ್ಟಿಂಗ್ ಅಲ್ಲೂ ಆದರೆ ತೋರಿಸೋದು. ನಮ್ಮ ಲಿಂಗು ಬಾಯ್ ಅಂತೂ ನಿಂಬೆಣ್ಣೆ ಮೇಲೆ ನಿಂಬೆಣ್ಣೆ ಕಟ್ತಾನೆ ಅವರೇ. ಮೊನ್ನೆ ತಾನೇ ನೋಡಿದೆ ಒಣಗೋಗಿತ್ತು, ಇವಾಗ ತಿರ್ಗಾ ಹೊಸದು ಕಟ್ಕೊಂಬಂದವ್ರೆ. ಒಳ್ಳೆ ದೃಷ್ಟಿ ಯಾರ್ದು ಆಗಬಾರ್ದು ಅಂತ ನಿಂಬೆಣ್ಣೆ ಮೇಲೆ ನಿಂಬೆಣ್ಣೆ ಕಟ್ತಾನೆ ಅವರೇ. ಯಾವುದು ಹೋಟೆಲ್ ರವಿ ದರ್ಶನ್ ಹೋಟೆಲ್ ಬಂದಿದ್ದೀವಿ. ಫೇಮಸ್ ಸಿನ್ಸ್ 1942 ಅಂತೆ. ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ ನೋಡೋಣ. ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಓಕೆ ಗೈಸ್, ವಾಯ್ಸ್ ಕ್ಲಾರಿಟಿ ಗೊತ್ತಿಲ್ಲ, ಮೈಕೇನು ಹಾಕ್ಕೊಂಡಿಲ್ಲ. ಹೀಟ್ ನೋಡಿ ತೋರಿಸ್ತೀನಿ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ. ಹೀಟ್ ಕಾಣಿಸುತ್ತಾ ಕಾಣಿಸಲ್ಲ. ನೆಕ್ಸ್ಟ್ ಲೆವೆಲ್ ಹೀಟ್ ಹೊಡಿತಾಯಿದೆ ಗಾಡಿಯಿಂದ. ಸೊ ಫೈನಲಿ ಟುಡೇಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಖತ್ತು ನಿದ್ದೆ ಬರ್ತಾಯಿದೆ. ಚೆನ್ನಾಗಿ ನೈಟ್ ಔಟು ಮಾಡಿ ಹಾಗೆ ಬೆಳಗ್ಗೆ ಡಿ ಡಿ ಹಿಲ್ಸಿಗೆ ಹೋಗಿ ಸನ್ಸೆಟ್ ನೋಡೋಣ ಅಂತ ಹೋಗಿ ಮುಗಿಸ್ಕೊಂಡು, ಬಟ್ ಸನ್ಸೆಟ್ ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ವೆದರ್ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಿಸ್ ವಾಸ್ ಟುಡೇಸ್ ವ್ಲಾಗ್. ವಿಲ್ ಕೀಪ್ ಅಪ್ಡೇಟಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.